ಅತ್ಯಾಚಾರ ಹಾಗೂ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಸುರಿಮಳೆ ಮುಂದುವರಿತಾ ಇದೆ. ಇನ್ನು ಇದರ ಮುಂದುವರೆದ ಭಾಗವಾಗಿ ಪ್ರಜ್ವಲ್ ಹಾಗೂ ರೇವಣ್ಣ ಬಳಿಕ ಭವಾನಿ ಅವರಿಗೂ ಕೂಡ ಕಂಟಕ ಫಿಕ್ಸ್. ಹಾಗಾದ್ರೆ ಕಿಡ್ನಾಪರ್ ಬಾಬಣ್ಣ ಕೇಸ್ನಲ್ಲಿ ಭವಾನಿ ಹೆಸರು ತಳುಕು ಹಾಕೊಂಡಿರೋದು ಇಂಥದೊಂದು ಪ್ರಶ್ನೆ ಮೂಡುವಂತೆ ಮಾಡಿದೆ. ಸತೀಶ್ ಬಾಬಣ್ಣ ಸಂತ್ರಸ್ತೆಯನ್ನ ಭವಾನಿ ಬಳಿ ಮಾತಾಡಿಸಿದ್ದಾನೆ ಅಂತೆಲ್ಲ ಉಲ್ಲೇಖಗಳನ್ನ ಸ್ಪೆಷಲ್ ಕೋರ್ಟ್ನಲ್ಲಿ ಎಸ್ಪಿಪಿ ಜಗದೀಶ್ ಅವರು ವಾದ ಮಂಡನೆ ಮಾಡಬೇಕಾದ್ರೆ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಒಂದು ವೇಳೆ ಅಂದ್ರೆ ಇಷ್ಟ ದಿನ ಕಂಪ್ಲೇನೆಂಟ್ ಏನ್ ಹೇಳ್ತಾ ಇದ್ರು ಅಂದ್ರೆ ಸಂತ್ರಸ್ತೆಯ ಮಗ ಏನ್ ಹೇಳ್ತಾ ಇದ್ರು ಅಂದ್ರೆ ಆರೋಪಿ ನಂಬರ್ 2 ಭವಾನಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಭವಾನಿ ಅಕ್ಕ ಕರೀತಾ ಇದ್ದಾರೆ ಬಾ ಅಂತ ಕರ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇನೆಂಟ್ ಹೇಳ್ತಾ ಇದ್ರು. ಈಗ ಎಸ್ಪಿಪಿ ಅವರು ಕೂಡ ಕೋರ್ಟ್ ಗಮನಕ್ಕೆ ತಂದಿರುವಂತಹ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಸತೀಶ್ ಬಾಬಣ್ಣ ಸಂತ್ರಸ್ತೆಯ ಜೊತೆಗೆ ಭವಾನಿ ಅವ್ರನ್ನ ಮಾತಾಡಿಸಿದ್ದಾನೆ ಅಂತ ಇದೇನಾದ್ರೂ ಟ್ರೂ ಆದ್ರೆ ಈ ಕಿಡ್ನಾಪ್ ಪ್ರಕರಣದಲ್ಲಿ ಅಗೇನ್ ಇವರ ಹೆಸರನ್ನ ಕೂಡ ಸೇರಿಸಲಾಗತ್ತಾ, ಇವ್ರಿಗೂ ಕೂಡ ನೋಟಿಸ್ ಸರ್ವಾಗತ್ತಾ, ಹಾಗೆ ಇವ್ರನ್ನು ಕೂಡ ವಶಕ್ಕೆ ಪಡಿತಾರಾ? ಈ ಮೂರು ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಹೀಗಾಗಿ ಮೊದಲೇ ಕುಗ್ಗಿ ಹೋಗಿರುವಂತಹ ಭವಾನಿ ರೇವಣ್ಣ ಅವರಿಗೆ ಈಗ ಕಾನೂನು ಸಂಕಷ್ಟ ಕೂಡ ಬಿಗಿಯಾಗತ್ತಾ, ಇವ್ರಿಗೂ ಕೂಡ ಪ್ರಾಬ್ಲಮ್ ತರುತ್ತಾ ಅನ್ನೋದು ಡೀಟೇಲ್ಸ್ ಕೊಡ್ತಾರೆ. ಮತ್ತೆ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ರೆ ಮುರಳಿ. ಇಷ್ಟ ದಿನ ಹೇಗಿತ್ತು ಅಂದ್ರೆ ಕಂಪ್ಲೇನೆಂಟ್ ಹೇಳ್ತಾ ಇದ್ದಿದ್ದು ಆರೋಪಿ ನಂಬರ್ 2 ಭವಾನಿ ರೇವಣ್ಣ ಅವರ ಹೆಸರನ್ನು ತಗೊಂಡಿದ್ದಾರೆ ಅಂತ. ಈಗ ಎಸ್ಪಿಪಿ ಅವರು ಕೂಡ ಅದೇ ವಿಚಾರವನ್ನ ಇವತ್ತು ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ರು ಅಂತ. ಸೊ ಇದು ಯಾವ ರೀತಿ ಉರುಳಾಗಬಹುದು ಭವಾನಿ ರೇವಣ್ಣ ಅವ್ರಿಗೆ ಬುಲಾವ್ ಸಿಗುತ್ತಾ, ನೋಟಿಸ್ ಸಿಗುತ್ತಾ, ಅಥವಾ ಈ ಪ್ರಕರಣದಲ್ಲಿ ಅವರ ಹೆಸರನ್ನು ಕೂಡ ಸೇರಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಈಗಾಗಲೇ ಸಂತ್ರಸ್ತೆ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಸಂತ್ರಸ್ತೆ ಹೇಳಿಕೆಗಳ ಪ್ರಕಾರ ಆಕೆಯದು ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದ್ರೆ ಅಂದ್ರೆ ಸಂತ್ರಸ್ತೆಯ ಮಗ ದೂರುದಾರ ಏನಿದ್ದಾರೆ ಅವರು ಕೊಟ್ಟಂತ ಹೇಳಿಕೆಗಳು, ಅವರು ಕೊಟ್ಟಂತ ದೂರ ಏನಿತ್ತು ಆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಏಪ್ರಿಲ್ 23ನೇ ತಾರೀಕು ಭವಾನಿ ಅಕ್ಕ ನನ್ನ ತಾಯಿಯನ್ನ ಕರೀತಾ ಇದ್ದಾರೆ ಅಂತೇಳಿ ಕರೆದುಕೊಂಡು ಹೋದ್ರು. ಅದಾದ ನಂತರ 26ನೇ ತಾರೀಕು ವಾಪಸ್ ಕರ್ಕೊಂಡು ಬಂದ್ರು ಮತ್ತು 29ನೇ ತಾರೀಕು ಅವರದೇ ಹೆಸರನ್ನ ಹೇಳಿ ವಾಪಸ್ ಕರ್ಕೊಂಡು ಹೋದ್ರು ಅಂತೇಳಿ ಕೂಡ ಹೇಳಿಕೆಗಳನ್ನ ಮತ್ತು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಈಗ ಸಂತ್ರಸ್ತೆಯು ಕೂಡ ಅದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಸತೀಶ್ ಬಾಬು ಏಪ್ರಿಲ್ 23ನೇ ತಾರೀಕು ಆಕೆಯನ್ನ ಕರೆದುಕೊಂಡು ಹೋದ ಬಳಿಕ ಯಾರ ಬಳಿಯಲ್ಲಿ ಬಿಟ್ಟ, ಜೊತೆಗೆ ಅವರು ಮಾಡಿದಂಥ ಕ್ರಮಗಳೇನು, ಜೊತೆಗೆ ಅವರು ಎಲ್ಲೆಲ್ಲಿಗೆ ಕಿಡ್ನಾಪ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗೋ ಪ್ರಯತ್ನಗಳನ್ನ ಮಾಡಿದ್ರು, ಈ ಎಲ್ಲ ಪಾತ್ರಗಳ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕಬೇಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ SIT ಅಧಿಕಾರಿಗಳು A2 ಆರೋಪಿ ಸತೀಶ್ ಬಾಬು ಏನಿದ್ದಾರೆ, ಸತೀಶ್ ಬಾಬುವನ್ನ ವಿಚಾರಣೆಗೊಳಪಡಿಸಿ ಅವರು ಏನಾದರೂ ಹೇಳಿಕೆಗಳನ್ನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಭವಾನಿ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೊಳಪಡಿಸುವಂಥದ್ದು. ಕಿಡ್ನಾಪ್ನಲ್ಲಿ ಇವರ ಪಾತ್ರ ಏನು, ಕಿಡ್ನಾಪ್ ಪ್ರಕರಣ ಇವರ ಪಾತ್ರ ಏನಿದೆ, ಜೊತೆಗೆ ರಾಜ್ಗೋಪಾಲ್ ಅಂತೇಳಿ ಅಂದ್ರೆ ಅವರ ತೋಟದ ಮನೆಯಲ್ಲಿ ಈಕೆನ ಇರಿಸ್ಕೊಂಡಿದ್ದಂಥರು, ಆತನ ಪಾತ್ರ ಏನು, ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕಬೇಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ 8 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಭವಾನಿ ರೇವಣ್ಣ ಅವರ ಹೆಸರನ್ನ ಹೇಳಿದ್ರೆ ಅವರಿಗೂ ಕೂಡ ಈ ಪ್ರಕರಣದ ಒಳಗಡೆ ಸೇರಿಸ್ಕೋಬಹುದು ಅಥವಾ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.